ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಶಿವಕುಮಾರ್ ಜೋಹಳ್ಳಿ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಶಿವಕುಮಾರ್, ಇದೀಗ ನಾಗೇಂದ್ರ ಅವರು ದೆಹಲಿಯಿಂದ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನ ಮೀಟ್ ಆಗ್ತೀನಿ, ನೆಕ್ಸ್ಟ್ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡ್ತೀನಿ, ನನ್ನಿಂದ ಏನಾದರೂ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂದ್ರೆ ನಾನು ಅದರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತೀನಿ ಅಂತ ಹೇಳ್ತಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಶಿವಕುಮಾರ್ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ್ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಈಗ ಅಂತಿಮ ಘಟ್ಟಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿಯವರೆಗೂ ಕೂಡ ಎಲ್ಲವೂ ಕೂಡ ಅಂತ್ಯಕಂತೆಗಳೇ. ರಾಹುಲ್ ಗಾಂಧಿ ಅವರ ಭೇಟಿ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಸರ್ಕಾರ ಮತ್ತೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ, ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸದ್ಯಕ್ಕೆ ನಾವು ಆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದು ಬೇಡ, ಈಗ ತೆಗೆದುಕೊಂಡ್ರು ಕೂಡ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ಅನ್ನುವಂತ ಮಾತನ್ನ ಹೇಳಿ ನೋಡೋಣ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಕಳಿಸಿದ್ರು. ಈಗ ಅಂತಿಮವಾಗಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಆ ಕಾರಣಕ್ಕೆ ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿ ಕೂಡ ಒಂದರಿಂದ ಪಾದಯಾತ್ರೆಯನ್ನ ಆಯೋಜನೆ ಮಾಡ್ತಾ ಇರೋದ್ರಿಂದ ಇನ್ನಷ್ಟು ಡ್ಯಾಮೇಜ್ ಆಗತ್ತೆ ಅನ್ನುವಂತಹ ಆತಂಕ ನಾಯಕರಲ್ಲಿ ಇದೆ. ಹಾಗಾಗಿ ರಾಜೀನಾಮೆಯನ್ನ ಪಡೆದುಕೊಂಡ್ರೆ ಉತ್ತಮ ಅನ್ನುವಂತಹ ಅಭಿಪ್ರಾಯಗಳು ಈಗ ಹೈಕಮಾಂಡ್ಗೆ ತಲುಪಿರೋದ್ರಿಂದ ಹೈಕಮಾಂಡ್ ಕೂಡ ಈಗಾಗಲೇ ಸೂಚನೆಯನ್ನ ನಾಗೇಂದ್ರ ಅವ್ರಿಗೆ ಪಾಸ್ ಮಾಡಿದೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಗೇಂದ್ರ, ಪ್ರಿಯಾಂಕರ್ಗೆ, ಅಜಯ್ ಸಿಂಗ್, ರಿಜ್ವಾನ್ ಅರ್ಷದ್ ಹಾಗೆ ನಾಸಿರ್ ಹುಸೇನ್ ಸೇರಿದಂತೆ ಹಿರಿಯ ನಾಯಕರು ಸುದ್ದಿಗೋಷ್ಠಿಯನ್ನ ಇಟ್ಕೊಂಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲೇ ನಾಗೇಂದ್ರ ಅವರು ಅಧಿಕೃತವಾಗಿ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡುವಂತ ಸಾಧ್ಯತೆಗಳಿದೆ ಮಲ್ಲಿಕಾರ್ಜುನ್. ಯಾಕೆಂದ್ರೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗತ್ತೆ ಅಂದ್ರೆ ನಾನು ನನ್ನ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತ ಮಾತನ್ನ ಈಗಾಗಲೇ ನಾಗೇಂದ್ರ ಅವರು ಹೇಳಿದ್ದಾರೆ. ಹಾಗಾಗಿ ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅಂತೇಳಿ ಅಧಿಕೃತವಾಗಿ ನಾಗೇಂದ್ರ ಸುದ್ದಿಗೋಷ್ಠಿಯಲ್ಲಿ ಘೋಷಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈಗ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದೆ ಆದ್ರೆ ಸರ್ಕಾರದ ಮೊದಲ ವಿಕೆಟ್ ಪತನ ಆದಂತೆ. ಸೊ ಅದನ್ನ ಮತ್ತೊಬ್ಬರಿಗೆ ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಕೂಡ ಶುರುವಾಗಿದೆ. KN ರಾಜಣ್ಣ ಅವರ ಹೆಸರು ಕೂಡ ಈಗ ಮುಂಚೂಣಿಗೆ ಬರ್ತಾ ಇದೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕಂಪ್ಲಿ ಗಣೇಶ್ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ಅವರು ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಅದರ ಜೊತೆಗೆ ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ರೆ ಬಳ್ಳಾರಿ ಜಿಲ್ಲೆಗೂ ಕೂಡ ಆದ್ಯತೆಯನ್ನ ಕೊಟ್ಟಂತ ಆಗತ್ತೆ. ಹಾಗೆ ಮಹಿಳಾ ಕೋಟಾದಲ್ಲೂ ಕೂಡ ಭರ್ತಿ ಮಾಡಿದಂತೆ ಆಗತ್ತೆ. ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೂ ಕೂಡ ನ್ಯಾಯವನ್ನ ಸಲ್ಲಿಸಿದಂತ ಆಗತ್ತೆ. ಹಾಗಾಗಿ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಚರ್ಚೆಗಳು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಕೂಡ ನಡೀತಾ ಇದೆ. ಸೊ ರಾಜೀನಾಮೆಯನ್ನ ಘೋಷಣೆ ಮಾಡಿದ ನಂತರ ಇದರ ಬಗ್ಗೆ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಮಲ್ಲಿಕಾರ್ಜುನ್. ಶಿವಕುಮಾರ್, ಇನ್ನೊಂದ್ ಕಡೆ ಇದೀಗ ರಾಜೀನಾಮೆಯನ್ನ ಕೊಟ್ರೆ ಬಿಜೆಪಿಗೆ ಇದು ಎಷ್ಟು ಪ್ಲಸ್ ಆಗುತ್ತೆ? ಬಿಜೆಪಿ ನಾಯಕರಲ್ಲಿ ಹೊಸ ಹುಮ್ಮಸ್ ಏನಾದ್ರೂ ಕಂಡು ಬರುತ್ತಾ ಅಂತ ಈ ಒಂದು ರಾಜೀನಾಮೆಯನ್ನ ಪಡೆದ್ರೆ? ಸಹಜವಾಗಿ ಮಲ್ಲಿಕಾರ್ಜುನ್, ಕಾರಣ ಏನೇ ಇರಬಹುದು, ಈಗ ನಾಗೇಂದ್ರ ಅವರು ರಾಜೀನಾಮೆಯನ್ನ ಅಧಿಕೃತವಾಗಿ ಈಗ ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ದೆ ಆದ್ರೆ ಸರ್ಕಾರದ ಮೊದಲ ವಿಕೆಟ್ ಪತನ ಆದಂತೆ ಇದು ಪ್ರತಿಪಕ್ಷಗಳಿಗೆ ಬೂಸ್ಟ್ ಸಿಕ್ಕಂತೆ. ಯಾಕೆಂದ್ರೆ ಸದನದಲ್ಲೂ ಕೂಡ 6 ದಿನಗಳ ಕಾಲ ನಿರಂತರವಾಗಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ JDS ಪ್ರತಿಭಟನೆಯನ್ನ ಮಾಡಿದ್ರು. ರಾಜೀನಾಮೆಯನ್ನ ಕೊಡುವವರೆಗೆ ನಮ್ಮ ಹೋರಾಟ ನಿಲ್ಸೋದಿಲ್ಲ, ಸದನ ಮುಗಿದ್ರು ಕೂಡ ಸದನದ ಹೊರಗೂ ಕೂಡ ನಾವು ಹೋರಾಟವನ್ನ ಕಂಟಿನ್ಯೂ ಮಾಡ್ತೇವೆ ಅಂತೇಳಿ ಅಧಿಕೃತವಾಗಿ ಬಿಜೆಪಿ ನಾಯಕರು ಘೋಷಣೆಯನ್ನ ಮಾಡಿದ್ರು. ಹಾಗಾಗಿ ಈಗ ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕಿದೆ, ನಾವು ಯಶಸ್ವಿಯಾಗಿದ್ದೇವೆ ಅನ್ನುವಂತ ಒಂದು ಸಂದೇಶ ಬಿಜೆಪಿ ನಾಯಕರಿಗೆ ಹೋಗುತ್ತೆ. ಹಾಗಾಗಿ ಮತ್ತಷ್ಟು ಬೂಸ್ಟ್ ಬರುತ್ತೆ ಪಕ್ಷ ಸಂಘಟನೆಯನ್ನ ಮಾಡೋದಕ್ಕೆ. ಮತ್ತೆ 2028ರ ಚುನಾವಣೆಯಲ್ಲಿ ನಾವು ಮತ್ತೆ ಗೆದ್ದು ಬರಬಹುದು ಅನ್ನುವಂತಹ ಹುಮ್ಮಸ್ಸು ಬಿಜೆಪಿ ಮತ್ತೆ JDS ನಾಯಕರಿಗೆ ಬರುತ್ತೆ. ಸೊ ಹಾಗಾಗಿ ಈಗ JDS ಮತ್ತೆ ಬಿಜೆಪಿ ನಾಯಕರ ಗೆಲುವು ಅಂತಾನೆ ಹೇಳ್ಬೇಕಾಗತ್ತೆ. ಘೋಷಣೆ ಮಾಡಿದ್ದೆ ಆದ್ರೆ ಎರಡೂ ಪಕ್ಷಗಳಿಗೂ ಕೂಡ ಇದು ಗೆಲುವೆ. ಆದ್ರೆ ಇಲ್ಲಿ ಸರ್ಕಾರಕ್ಕೆ ಎರಡೂ ಕಡೆಯೂ ಡ್ಯಾಮೇಜ್, ಈಗಾಗಲೇ ಡ್ಯಾಮೇಜ್ ಆಗೋಗಿದೆ. ಈಗ ರಾಜೀನಾಮೆಯ ನಂತರ ಮತ್ತಷ್ಟು ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಮಲ್ಲಿಕಾರ್ಜುನ್.